ನಿಮ್ಮ ಹೆಸರೇನು? ಎಷ್ಟು ಇರುತ್ತೆ ನಿಮ್ಮದು? 70. ಈಗ ಸರ್ಜರಿ ಮಾಡಿಸ್ಕೊಂಡಿದ್ದೀರಾ, ಹಿಪ್ ರಿಪ್ಲೇಸ್ಮೆಂಟ್ ಸರ್ಜರಿ. ಆಪರೇಷನ್ ಮಾಡಿ ಎಷ್ಟು ದಿನ ಆಯಿತು? ಆಗಸ್ಟ್ 9 ಬಂದರೆ 2 months ಆಗುತ್ತೆ. 2 months ಆಗುತ್ತೆ. 9th ಬಂದರೆ 2 months. ಈಗ 1 month 6 weeks ಆಗಿದೆ. 1 month 1.5 months ಮೇಲೆ ಆಗಿದೆ. ಸರ್ಜರಿಗೆ ಎಷ್ಟು ದಿನ ಅಡ್ಮಿಟ್ ಆಗಿದ್ರಿ? 5 days. 5 days ಆಗಿದೆ. ಅದಾದ್ಮೇಲೆ ಎಷ್ಟು ದಿನ ಆದ್ಮೇಲೆ ನಡೆದ್ರಿ ನೀವು? ನಡೆದ್ರಿ ನೀವೇ? ನಾನು ಮನೆಗೆ ಬಂದ್ಮೇಲೆ ಒಂದು 3 days 2 days ವಾಕರ್ ಇಟ್ಕೊಂಡು ನಡೀತಾ ಇದ್ದೆ. ವಾಕರ್ 2 days ಮಾಡಿದೆ. ಆಮೇಲೆ ವಾಕರ್ ಬಿಟ್ಟೆ ಒಂದು ಬಾಲ್ ಇಟ್ಕೊಂಡು ಒಂದು 8-9 ದಿನಕ್ಕೆ ವಾಕರ್ ಬಿಟ್ಟು. ಇದು ಆಪರೇಷನ್ ಹಿಪ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಆಗಿದ್ದು ಏನಕ್ಕೆ ಹೇಳಿ? ನಿಮ್ದು ಫ್ರಾಕ್ಚರ್ ಆಗಿತ್ತು. ಫ್ರಾಕ್ಚರ್ ಆಗಿತ್ತು, ಹಿಪ್ ಜಾಯಿಂಟ್ ಫ್ರಾಕ್ಚರ್ ಆಗಿತ್ತು. ಇವಾಗ ಎಷ್ಟು ದಿನ ನಡೀಬೋದು ನೀವು? ಈಗ ಪರವಾಗಿಲ್ಲ, ಮನೆಯಿಂದ ಈಗ ನಡ್ಕೊಂಡು 1 ಕಿಲೋಮೀಟರ್ ನಡ್ಕೊಂಡು. ಆಮೇಲೆ ಎಷ್ಟೊತ್ತು ನಿಂತ್ಕೋಬೋದು? ನಿಂತ್ಕೊಳ್ಳೋದು ಎಷ್ಟೊತ್ತು? ಬೇಕು ಎಷ್ಟು ನಿಂತ್ಕೋಬೋದು. ಚೇರಲ್ಲಿ ಎಷ್ಟೊತ್ತು ಕೂತ್ಕೋಬೋದು? ಈ ಥರ ಚೇರಲ್ಲಿ ಎಷ್ಟೊತ್ತು ಬೇಕಾದ್ರೆ ಮೆಟ್ಲು ಹತ್ಬೋದು. ಸೊ ವಿತ್ ಸಪೋರ್ಟ್ ಇಟ್ಕೊಂಡು ನೀವು ಒಂದು 10 ದಿನ ಆಪರೇಷನ್ ಬಿದ್ದಿರೋ ದಿವಸದಿಂದ, ಅಂದರೆ ಆಪರೇಷನ್ ಆಗಿರೋ ದಿವಸದಿಂದ ಸಪೋರ್ಟ್ ಇಟ್ಕೊಂಡಿದ್ದು 10 ದಿನ ಅಷ್ಟೇ. ಮನೆಗೆ ಬಂದ್ಮೇಲೆ ಒಂದು 5 days, ಒಂದು 5 ದಿನ, ಒಂದು 10 ದಿನ ಆದಮೇಲೆ ಸಪೋರ್ಟ್ ಬಿಟ್ಟಿದ್ದೀವಿ. ನಾರ್ಮಲ್ ಆಗಿ ವರ್ಕ್ ಮಾಡ್ತೀವಿ. ಮೆಟ್ಲು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಆಮೇಲೆ ಒಂದು 15 days ಆದ್ಮೇಲೆ, 15 days ಅಂದರೆ ಒಂದು 3 ವಾರ, 3 to 4 weeks ಅಲ್ಲಿ ಮೆಟ್ಲು ಹತ್ತಿದ್ದೀರಾ. ಅಷ್ಟವರೆಗೂ ವಾಕರ್ ಸಪೋರ್ಟಿಂದ ಹತ್ತಿದ್ದೀರಾ. ಆಮೇಲೆ ವಿತೌಟ್ ಸಪೋರ್ಟ್ ಹತ್ತಿದ್ದೀರಾ? ವಿತೌಟ್ ಸಪೋರ್ಟ್. ವಾಕರ್ ಇಲ್ದೇನೆ ಸ್ಟೇಜಸ್ ಅಂತದ್ದು ಸ್ಟೆಪ್ ಇಟ್ಕೊಂಡು ಮೇಲೆ ಆಗ್ತಾ ಇದೆ. ಟ್ರೈನಿಂಗ್ ಸಿಕ್ಕೊಂಡು. ಆಮೇಲೆ ಹಿಪ್ಪು ರಿಪ್ಲೇಸ್ಮೆಂಟ್ ಸರ್ಜರಿ ಬಗ್ಗೆ ಏನಾದರೂ ಹೇಳ್ತೀರಾ? ಚೆನ್ನಾಗಿದೆ. ನಾರ್ಮಲ್ ಆಗಿದೆ, ನೋವೇನಿಲ್ಲ? ನೋವನ್ನ ಆ್ಯಕ್ಚುಲಿ ಮನೆಗೆ ಬಂದು 10 days 15 days ಈ ಸ್ವಲ್ಪ ಸ್ವೆಲ್ಲಿಂಗ್ ಸಿಕ್ತು. ಇದೆಲ್ಲ ಇವಾಗ ಕಡಿಮೆ ಆಗಿದೆ. ಮನೆಯಲ್ಲೇ ನಾನೇ ಎಕ್ಸಸೈಸ್ ನಾನೇ ಮಾಡ್ತಾ ಇದ್ದೀನಿ. ಇದು ಮಾಡೋದು, ಮೇಲೆ ಬಟ್ಟೆ ಇಟ್ಬಿಟ್ಟು ಪ್ರೆಸ್ ಮಾಡೋದು, ಆಮೇಲೆ ಕಾಲು ಹಂಗೆ ಇದು ಮಾಡೋದು, ಮೇಲೆ ಎತ್ಬಿಟ್ಟು ಸುಮ್ಮನೆ ಹಂಗೆ ಡೌನ್ ಮಾಡೋದು. ಇದೆಲ್ಲ ನಾನೇ ಮಾಡ್ತೀನಿ. ಅದಕ್ಕೆ ಇವತ್ತು 75% ಫೋಲ್ಡಿಂಗ್ ಮಾಡ್ಬೋದು. 20% ಫೋಲ್ಡಿಂಗ್ ಇಡೀ ಹಿಡಿದಿದೆ. ಮಂಡಿ ಹತ್ರ ಸೈಡಲ್ಲಿ ಸ್ವೆಲ್ಲಿಂಗ್ ಇದೆಯಲ್ಲ, ಅದರಿಂದ ಸ್ವಲ್ಪ ಇನ್ನೂ ಮಂಡಿ ಮಾಡ್ಸೋಕೆ ಕಷ್ಟ ಆಗ್ತಾ ಇತ್ತು. ಮೊದಲು ಇವಾಗ ಕೂತ್ಕೊಳ್ಳೋಕ್ಕಾಗ್ತಾ ಚಾಚ್ಕೊಂಡು ನಿಂತ್ಕೊಂತೀವಿ. ಅದು ಕಾಲು ಸ್ಟ್ರೈಟ್ ಆಗಿ ಇಟ್ಕೊಂಡು ಮಲಗಿರ್ತೀವಲ್ಲ ಮೊದಲು 2 ವಾರ, ಅದಕ್ಕೇನೆ. ಈಗ ಇದೊಂದು ಅಷ್ಟೇ ವೆಸ್ಟರ್ನ್ ಟ್ಯಾಲಿ ಅಂತ, ಅದು ಒಂದು ವೀಕ್ ಏನೋ ಯೂಸ್ ಮಾಡೋದು ಅಷ್ಟೇ. ಆಮೇಲೆ ತೆಗೆದುಬಿಟ್ಟು ಈಗ ನಾರ್ಮಲ್ ಇದೆ. ನಾರ್ಮಲ್ ಇದು ಎಕ್ಸ್ಟ್ರಾ ಇದಾಕೊಂಡು ರೈಸ್ ಅದು 1 week ಏನೋ ಆಮೇಲೆ ಅದು ತೆಗೆದು ನಾರ್ಮಲ್ ಇದರಲ್ಲಿ ಯೂಸ್ ಮಾಡ್ತಾ ಇದ್ವಿ. ನಾರ್ಮಲ್ ತೆಗೆದು. ಓಕೆ, ಸರಿ, ಖುಷಿ ಆಯ್ತು. ಅದೇ ಎಕ್ಸ್ರೇ ಮಾಡ್ಬೇಕು ಹೋಗ್ತಿರ್ತಾರೆ.